ನಿಮ್ ಬಳಿ ಸಾವಿರಾರು ಜನ ಬರ್ತಾರೆ, ಹ್ಮ್ ಭಕ್ತಿಯಿಂದ ಬೇಡಿಕೆ ಇಡೋರು ಬರ್ತಾರೆ. ಕೆಲವರು ನನ್ನ ಪ್ರಕಾರ ನಾನು ಗಮನಿಸಿದಾಗೆ 50%ಕ್ಕಿಂತ ಹೆಚ್ಚು ಜನ ಕಣ್ಣೀರಲ್ಲೇ ಬರ್ತಾರೆ. ಹ್ಮ್ ಹಾಗಾದ್ರೆ ಅವರೆಲ್ಲ ಏನು ಹೆಚ್ಚು ಕರ್ಮ ಮಾಡಿದಾರ ಹಾಗಾದ್ರೆ ಈ ಭೂಮಿ ಮೇಲೆ ನಿಮ್ ಪ್ರಕಾರ? ಪಾಪ ಪುಣ್ಯ ಸೇರಿ ಒಡಲಾಯಿತು. ಹ್ಮ್ ಪಾಪ ಹ್ಮ್ ಪುಣ್ಯ ಸೇರಿ ಒಡಲಾಯಿತು. ಹ್ಮ್ ಹಾಗೆ ಎಣ್ಣೆ ಬತ್ತಿ ಸೇರಿ ಸೊಡರಾಯಿತು, ಬೆಂಕಿ. ಹ್ಮ್ ಆಯ್ತಾ? ಬದುಕೋನು ಅಗ್ನಿ ಹುಟ್ಟಬೇಕಾದ್ರೆ ಮರ್ತ್ಯ ಲೋಕದಲ್ಲಿ ಅವ 50% ಪಾಪ 50% ಪುಣ್ಯ ಮಾಡಿ ಬಂದಿರ್ತಾನೆ. ಅದನ್ನು ಶನೀಶ್ವರ 3 ಟರ್ಮಲ್ಲಿ ಬಂದು ಕೊಟ್ಟು ಹೋಗ್ತಾನೆ. ಅವನು ಕರ್ಮಾಧಿಪತಿ. ಅವನ ಡ್ಯೂಟಿ ಏನು? ಹ್ಮ್ ಪರಬ್ರಹ್ಮ ಕರ್ಮಾಧ್ಯಕ್ಷ. ಹ್ಮ್ ಇವನು ನಮ್ಮ ಆಡಿಟಿಂಗ್ ಕೊಟ್ಟು ಹೋಗ್ತಾನೆ. ನವಗ್ರಹಗಳ ಕೆಲಸ ಇಷ್ಟೇ. ಹ್ಮ್ ನಮ್ಮ ಅಕೌಂಟಿಗೆ ಏನೇನು ಕೊಡ್ಬೇಕು ಅದನ್ನು ಕೊಟ್ಟು ಹೋಗೋದು. ಮೊದಲೆಲ್ಲ ಒಂದೇ ಕೊಡ್ತಿದ್ದ. ಹ್ಮ್ ದೇವತೆಗಳೆಲ್ಲ ಒಂದು ಮೀಟಿಂಗ್ ಆಯ್ತು, ಹೀಗೆ ಕೊಟ್ರೆ ಶನೀಶ್ವರ ಡೋಸೇಜ್ ತಡ್ಕೊಳಕ್ ಸಾಧ್ಯ ಇಲ್ಲ, ಹಾಗಾಗಿ ನೀನು ಒಂದೊಂದು ಲೈನಲ್ಲಿ ಬಂದ್ಬಿಟ್ಟು 7 ವರ್ಷಕ್ಕೊಮ್ಮೆ ಬಾ, 5 ವರ್ಷಕ್ಕೊಮ್ಮೆ ಬಾ, 6 ವರ್ಷಕ್ಕೊಮ್ಮೆ ಬಾ, ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹಾಗಾಗಿ ನೋಡು, ಭಗವಂತ ಮರೆಯೋ ಶಕ್ತಿ ಕೊಟ್ಟಿದ್ದಾನೆ. ಜನ್ಮ ಜನ್ಮಾಂತರದ ಜ್ಞಾಪಕವೂ ಮೆದುಳಲ್ಲುಂಟು. ಮೆದುಳಲ್ಲಿ 64 ಬ್ರಾಂಚಸ್ ಇದೆ, 64 ವಿದ್ಯೆಗಳಿದೆ. ಅದರಲ್ಲಿ 4 ಬ್ರಾಂಚ್ ತುಂಬ ಇಂಪಾರ್ಟೆಂಟ್. ಅದಿರಲಿ. ನಮ್ಮ ಶ್ರೀಯಂತ್ರದಲ್ಲಿ 64 ಯೋಗಿನಿಯರಿದ್ದಾರೆ. ನಮ್ಮ ಚೌಕಾಬಾರ್ನ ಮನೆಯಲ್ಲಿ 64 ಉಂಟು, ಚೆಸ್ ಬೋರ್ಡಲ್ಲಿ. ಇನ್ನೊಂದು ನಮ್ಮಲ್ಲಿ 64 ಆದರೆ ಷಷ್ಠಿ ಪೂರ್ತಿ ಅಂತ ಒಂದು ಮಾಡೋದುಂಟು, 60. ಇದೆಲ್ಲ ಯಾಕೆ ಮಾಡ್ತಾರೆ? ದೇರ್ ಈಸ್ ಸಮ್ ಹಿಡನ್ ನಾಲೆಡ್ಜ್. ಯಾರು ಮಾಡ್ತಾರೆ ಅದನ್ನ? ನಾನು ಹೇಳ್ತೀನಿ, ಈಗ ಮನುಷ್ಯ ಮಾಡಿರೋದಿಲ್ಲ ಅಂತ. ಮನುಷ್ಯ ಏನ್ ಮಾಡಿದಾನೆ? ಈಗ ಒಂದ್ ಸೋಫಾ ಇದಾಗಿದೆ, ನಾವು ಕೂತಿದೀವಿ, ಈಗ ಇದನ್ನ ಮನುಷ್ಯ ಮಾಡಿದಾನೆ. ಆ ಮನುಷ್ಯನ್ ಮಾಡ್ಲಿಕ್ಕೆ ನಾಲೆಡ್ಜ್ ಕೊಟ್ಟಿದ್ಯಾರು? ಹಂಗೆ ಬಂತಂತ ಅವನಿಗೊಬ್ಬ ಗುರು. ನಾನು ಅದನ್ನೇ ಮೂಲ ಹುಡುಕ್ತಾ ಇದೀನಿ. ಮೂಲ ಅವನೊಳಗಿರೋ ಅಂತರ್ಯಾಮಿಯಾದ ಚೈತನ್ಯ. ನೋಡು, ಈ 2 ಇದೆಯಲ್ಲ, ಇದು ವಿಸಿಬಲ್ ಹಾರ್ಟ್. ಇದು ಯಾವ ತರ ಇದೆ? ಕಮಲದ ಮೊಗ್ಗಿನಾಗೆ. ಇದನ್ನ ನಾರಾಯಣ ಸೂಕ್ತ ಹೇಳ್ತದೆ. ಊರ್ಧ್ವ ಮುಖವಾದ ಕಮಲ, ಅದು ಜ್ಞಾನ ಆದಾಗ ಬುದ್ಧ ಹೇಳ್ದಾಗೆ ಮಾಣಿ ಪದ್ಮೈ. ಅವನು ಇದನ್ನು ಪಾಯಿಂಟ್ ಔಟ್ ಮಾಡ್ತಾನೆ. ಜೀಸಸ್ ಈ ಜಾಗವನ್ನು ಪಾಯಿಂಟ್ ಔಟ್ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ ಹೃದಯವಾಸಿ. ಶಾಸ್ತ್ರದಲ್ಲಿ ಹೇಳ್ತದೆ ಯೋಗಿ ಹೃತ್ಕಮಲವಾಸಿ ಅಂತ. ಹಾಗಾದ್ರೆ ಒಂದು ಕಮಲ ಇದೆ ಇಲ್ಲಿ. ಮನುಷ್ಯನಲ್ಲಿ 3 ಕಮಲ ಉಂಟು. ಒಂದು ಈ ಕಮಲ, ಇನ್ನೊಂದು ಅಗ್ನಿ ಕಮಲ, 4 ಕಮಲ. ಇದು ರುಚಿಯನ್ನು ಹೇಳೋ ಕಮಲ, ರುಚಿ ವಸ್ತುವಲ್ಲಿಲ್ಲ, ಇದ್ರ ಒಳಗಿರೋದು. ಇನ್ನೊಂದು ಕಾಮ ಕಮಲ, ಅದು ನಮ್ಮ ಜನನಾಂಗ, ಅದು ಮೊಗ್ಗಿದ್ದ ಹಾಗೆ ಇರುವುದು, ಪುರುಷನ ಜನನ. ಇನ್ನೊಂದು ಜ್ಞಾನ ಕಮಲ, ನಿಮ್ಮ ನ್ಯೂರಾನ್ಸ್. ಇದ್ರಲ್ಲೆಲ್ಲ ಚೈತನ್ಯ ಆಗಿ ಹರಿತಿರೋದು ಸಪ್ತ ಧಾತುಗಳಿಂದ ಉಂಟಾದ ವೀರ್ಯ. 7 ಧಾತು, ಮಾಂಸ, ರಕ್ತ, ಇದನ್ನೆಲ್ಲ ಸೇರಿ ವೀರ್ಯೋತ್ಪತ್ತಿ ಆಗುತ್ತೆ. ಅದು ಸುಬ್ರಹ್ಮಣ್ಯನ ಶಕ್ತಿ. ಅದಕ್ಕೆ ವೇಲಾಯುಧನ ಆಕಾರದಲ್ಲಿ ಇರುತ್ತೆ, ಸರ್ಪಾಕಾರದಲ್ಲಿ ಇರ್ತದೆ. ಹಾಗಾಗಿ ನಮ್ಮ ಕುಂಡಲಿನಿ ಶಕ್ತಿಯನ್ನು ಸರ್ಪಕ್ಕೆ ಹೋಲಿಸ್ತೀವಿ. ಮಹಾವೀರನ ಹಿಂದೆ, ಬುದ್ಧನ ಹಿಂದೆ, ನಾರಾಯಣನ ಹಿಂದೆ ಎಲ್ಲ ಒಂದು ಸರ್ಪ ಇರುತ್ತೆ. ಅಂದರೆ ನಿನ್ನಲ್ಲಿರೋ ಎನರ್ಜಿ ಅಂತ ಅರ್ಥ. ಅದು ಹೆಡೆ ಎತ್ತಿ ನಿಂದಾಗ ನೀನು ಜ್ಞಾನಿ. ಅದು ಹೀಗೆ ಕೂತ್ಕೊಂಡಾಗ ಜ್ಞಾನಿಯೇ ಅಜ್ಞಾನ ಆವರಿಸಿದೆ ಅಷ್ಟೇ. ಗುರುಗಳೇ, ಈಗ ನಿಮ್ ಪ್ರಕಾರ ದೇವ್ರು ಇದ್ದಾನೆ? ನಾನು ಕೆಲವರು ಆಡಿಯನ್ಸ್ ಅನ್ಕೋಬಹುದು, ಇವನೇ ನಾಸ್ತಿಕ ತರ ಕೇಳ್ತಾನೆ ಅಂತ ಅನ್ಕೋಬಹುದು. ನಾನು ನಾಸ್ತಿಕ ಅಲ್ಲ, ನಾನು ನಾಸ್ತಿಕರ ಪರವಾದ ಕ್ವಶನ್ ಅನ್ಕೊಳ್ಳುವ. ನಾನು ಆಸ್ತಿಕನೇ. ನಾನು ದೇವರಿದ್ದಾನೆ ಅಂತ ನಂಬಿದ್ದೀನಿ, ಬಟ್ ಅವನನ್ನ ಹುಡುಕುವಂತಹ ಬರ್ದಲಿಲ್ಲ. ನಾನು ಆತ್ಮದಲ್ಲಿದ್ದಾನೆ, ನಾನು ಮಾಡುವಂತ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ನಾನು ನಂಬಿದ್ದೀನಿ. ನೋಡು, ಯಾಕೆ ನಂಬಿದ್ದಿ? ಇನ್ನು ಮನಸ್ಸಿಗೆ ಒಂದಿಷ್ಟು ಆಸೆಗಳು ಬಾಕಿ ಇದೆ. ಅವನನ್ನು ಹುಡ್ಕೊಂಡು ಹೋದ್ರೆ ಇದ್ರದ್ದೆಲ್ಲ ಕಥೆ ಏನು ಅನ್ನೋದು ಒಂದು ಅಡ್ಡಿ ಉಂಟು. ಅದನ್ನೇ ಮಮಕಾರ ಅನ್ನೋದು. ಇನ್ನೊಂದು ನಾನು ಕಳ್ಕೊಳ್ಬೇಕಾಗತ್ತೆ ಅವನ ಹತ್ರ ಹೋದ್ರೆ, ಇದಕ್ಕೆ ಅಹಂಕಾರ ಅನ್ನೋದು. ದೇವಸ್ಥಾನದಲ್ಲಿ 2 ಕರ್ಟನ್ ಇದೆ ಎಲ್ಲಾ ದೇವಸ್ಥಾನದಲ್ಲಿ. ಒಂದು ಕರ್ಟನ್ ಮಮಕಾರ, ಇನ್ನೊಂದು ಕರ್ಟನ್ ಅಹಂಕಾರ. ಅದೆರಡನ್ನು ತೆರೆ ತೆಗಿತಾರೆ. ಅವಾಗ ಚಿದಂಬರದಲ್ಲಿರೋ ಚಿದಂಬರ ದರ್ಶನ ಕೊಡ್ತಾರೆ. ಇದು ನಮ್ಮೊಳಗಿರೋ ತೆರೆ. ಈ ತೆರೆ ತಕ್ಕೊಂಡ್ರೆ ಆಯ್ತು, ಬೆಳಕು ಒಳಗೆ ಇದೆ. ಈ ರೂಮಲ್ಲಿ ಕರೆಂಟ್ ಇತ್ತ, ನಾನು ಬರ್ತಾ ಇದೆಲ್ಲ ಇತ್ತು, ಇದು ಆನ್ ಅಲ್ಲಿ ಇರ್ಲಿಲ್ಲ. ನೀನು ಶ್ರದ್ಧೆಯಿಂದ ಸ್ವಿಚ್ ಸರಿಯಾಗಿ ಹಾಕ್ತಿ, ಕನೆಕ್ಷನ್ ಸರಿ ಮಾಡ್ಕೊಂಡಿ, ಬೆಳಕು ಬಂತು. ಜಗತ್ತಲ್ಲಿ ದೇವರನ್ನೇ ಬೆಳಕು ಅನ್ಕೊಳ್ಳುವ. ಯಾಕೆ? ಓ ನಿನ್ನ ಚೈತನ್ಯ ಆಗುವ ಅನಿಕೇತನ. ಕುವೆಂಪು ಪೆದ್ರು ಅಂತಲ್ಲ, ಮಹಾಜ್ಞಾನಿ, ಆತ್ಮಜ್ಞಾನಿ. ಕುವೆಂಪು ಅಷ್ಟು ದೊಡ್ಡ ಆತ್ಮಜ್ಞಾನಿ ಯಾರೂ ಇಲ್ಲ. ಹಾಗಾಗಿ ಸ್ವೀಕರಿಸುವ ಗುರುವೇ ಅಂತರಾತ್ಮ. ಅದನ್ನು ಹೇಳಿದ್ರಲ್ಲಿ ಉಪನಿಷತ್ ವಾಕ್ಯ.
ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಒಳ್ಳೇದು ಮಾಡುವನು ನಾಕ ಸ್ವರ್ಗ ಬುದ್ಧಿ ಇರುವುದು ನಮ್ಮೊಳಗೆ. ಹ್ಮ್ ಇನ್ನೊಬ್ರದ್ ಕಿತ್ಕೋನೋ ಬುದ್ಧಿ ಇರುವುದು ನರಕವು ನಮ್ಮೊಳಗೆ. ಹ್ಮ್ ಒಂದು ಬುದ್ಧಿ ಪಾಪದ ದಾರಿಗೆ ತುಳಿತದೆ, ಇನ್ನೊಂದು ಬುದ್ಧಿ ಪುಣ್ಯವನ್ನು ಸಂಪಾದಿಸುತ್ತೆ. ಹ್ಮ್ ಹ್ಮ್ ಅಲ್ವಾ? ಕುವೆಂಪುಗೆ ಇದೆಲ್ಲ ದರ್ಶನ ಆಗಿತ್ತು ರಾಮಕೃಷ್ಣ ಪರಮಹಂಸರ ಅನುಗ್ರಹದಿಂದ. ಹಾಗಾಗಿ ಮಹಾ ಆತ್ಮಜ್ಞಾನಿ. ಇನ್ನೊಂದು ಮಂಕುತಿಮ್ಮನ ಕಗ್ಗ ಬರೆದವರು, ಹ್ಮ್ ಡಿ ವಿ ಗುಂಡಪ್ಪ ಅವರು. ಅವರಿಗೆ ಸಾಕ್ಷಾತ್ ದೇವಿಯ ದರ್ಶನ ಆಗಿತ್ತು. ಹೌದಾ? ಕವಿ ಅಂತ ಹೇಳಿದ್ರೆ ಅರ್ಥ ಏನು? ಕಾಳಿದಾಸ ಕವಿ ಆಗಿದ್ದು ಹೇಗೆ? ಕಾಳಿಯ ಕೃಪೆಯಿಂದ. ಕಾಳಿಯ ಕೃಪೆಯಿಂದ. ಇದಕ್ಕೆಲ್ಲ ಮಹಾಗುರು ಸದಾಶಿವ ಸಮಾರಂಭ, ಶಿವನಿಂದ ಶುರುವಾದ ಗುರು ಪರಂಪರೆ. ಶಂಕರಾಚಾರ್ಯ ಮಧ್ಯಮ, ಅಸ್ಮಾದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರೆ. ಶಿವ ಇದನ್ನೇ ಹೇಳಿದ್ನಲ್ಲ. ಇವತ್ತು ಕೈಲಾಸಗಿರಿ ಮೇಲೆ ಓಂಕಾರ ಬೀಳುತ್ತಲ್ಲ, ಹೌದು, ಮನುಷ್ಯರಲ್ಲಿ ಹೋಗಿ ರಂಗೋಲಿ ಹಾಕುದಂತ ಅಸಾಧ್ಯ. ಇಷ್ಟು ಲೋಕಗಳನ್ನ ಗಾಳಿಯಲ್ಲಿ ನಿಲ್ಸಿದೆಯಲ್ಲ, ಯಾವುದಂತೆ? ಗ್ರಾವಿಟೇಷನ್ ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್ ಎಲ್ಲ ಸರಿ. ಆ ಫೋರ್ಸ್ ಏನಾಗದು? ಶಕ್ತಿಯನ್ನೇ ನಾವಿನ್ನೂ ಅಧ್ಯಯನ ಮಾಡಲಿಲ್ಲ. ಶಕ್ತಿಯ ಮೂಲ ಶಿವ. ಇಲ್ಲಿರೋ ಬೆಳಕು ಶಿವ. ಕೈ ಹೀಗಿಡಿ ಬಿಸಿ ಆಗ್ತದಲ್ಲ, ಅದು ಶಕ್ತಿ. ನಾವಿನ್ನು ಶಕ್ತಿಯನ್ನೇ ತಿಳಿಯುವುದಾಗ್ಲಿಲ್ಲ. ಇನ್ನು ಲೈಟಿಗೆ ಹೋಗುವುದು ಹೇಗೆ? ವೆನ್ ಯು ರಿಯಲೈಸ್ ದಟ್ ಲೈಟ್ ಅಂಡ್ ಇನ್ಸೈಡ್ ಲೈಟ್, ದಟ್ ಯುವರ್ ಎನ್ ಲೈಟ್. ನಿನ್ನೊಳಗಿರೋ ಅಣುರೂಪಿಯಾದ ಪರಬ್ರಹ್ಮನನ್ನೇ ತಿಳಿಲಿಕ್ಕೆ ಕಷ್ಟ ಆದ್ಮೇಲೆ ಹೊರಗಿರೋ ಪರಬ್ರಹ್ಮ ಮೂರ್ತಿ ತಿರುಮಲದವನನ್ನು ಹೇಗೆ ತಿಳಿತಿ? ಸಂಪೂರ್ಣ ಸೃಷ್ಟಿ ಶಿವನ ಹಿಡಿತದಲ್ಲೇ ಇರೋದಾ? ಸಂಪೂರ್ಣ ಸೃಷ್ಟಿ ಬೆಳಕಿನ ಹಿಡಿತದಲ್ಲಿರೋದು. ಅದಕ್ಕೆ ಪರಬ್ರಹ್ಮ. ವಿಷ್ಣು ಭಕ್ತರು, ಹರಿಯ ಭಕ್ತರು ವಿಷ್ಣುವಿನ ಕಂಟ್ರೋಲ್ ಅಂತ ಹೇಳ್ತಾರೆ. ಈ ಬೆಳಕಿತ್ತಪ್ಪ, ಆಯ್ತು. ವಿಷ್ಣು ಅಂದ್ರೆ ಅರ್ಥ ಏನು? ತ್ರಿಮೂರ್ತಿಗಳಲ್ಲಿ ಓರ್ವ ಹರಿ. ಅದೆಲ್ಲ ಇಷ್ಟಕ್ಕೆ ಲಿಮಿಟ್ ಆಗಿದೆಯಲ್ಲ ನಾಲೆಡ್ಜ್. ವಿಷ್ಣು ಅಂದ್ರೆ ಅದು ಅರ್ಥ ಅಲ್ಲ, ಇನ್ಫೈನೈಟ್ ಅಂತ. ವಿಶತಿ ಇತಿ ವಿಷ್ಣು, ವ್ಯಾಪ್ಯತೆ ಇತಿ ವಿಷ್ಣು ಅಂದ್ರೆ ಆಕಾಶ. ಚಿದಂಬರ ಅಂದ್ರೆ ಅರ್ಥ ಏನು? ಶಿವಂದು. ಚಿದಂಬರ ಅಂದ್ರೇನು? ಚಿತ್ತ, ಪಾಸ್ಟ್ ಮೆಮೊರಿ ಎಲ್ಲ ಕಳೆದು ಅಂಬರದ ಹಾಗೆ ಆದವನು. ಮತ್ತ ಆಕಾಶ. ಇಬ್ಬರ ಹೆಸರಲ್ಲಿ ಏನಾದ್ರು ಭೇದ ಇದೆಯಾ? ಇಬ್ರು ಒಂದೇ ಆದ್ರು. ಹರಿ ಅಂದ್ರೇನು? ಪಾಪವನ್ನ ಹರಿಸುವವನು. ಹರ ಅಂದ್ರೇನು? ಹರತೀತಿ ಹರಹ, ಪಾಪವನ್ನ ನಾಶ ಮಾಡೋನು. ಎರಡು ಒಂದಾಯ್ತಲ್ಲ. ಒಂದ್ ಸಾಲಿದೆಯಲ್ಲ ನಿಜನ ಗುರುಗಳೇ, ಅದು ಹರಿಯ ಭಕ್ತರು ಹರನಿಗೆ ಪ್ರಿಯ, ಹರನ ಭಕ್ತರು ಹರಿಗೆ ಪ್ರಿಯ. ಶಿವ ಅನ್ನೋದು ಹೆಣ್ಣು ಗಂಡು ಅನ್ನೋ ಸ್ಥಿತಿಯನ್ನ ಮೀರಿದ ಪೂರ್ಣ ಬ್ರಹ್ಮ ಅಂತ ಇಟ್ಕೊಳ್ಳು. ಅವನ ಅರ್ಧ ಭಾಗ ಬೆಳಕನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋದಾಗ ಏನಾಗ್ತದೆ? ಸೂರ್ಯ ಅನ್ನೋದು ಪುರುಷ. ಸೂರ್ಯನನ್ನು ಬೆಳಗ್ತಿದೆ ಒಂದು ಬೆಳಕು, ಅದು ಪರಬ್ರಹ್ಮ. ಅವನು ಸೂರ್ಯನಾರಾಯಣ, ಅವನು ಒಳಗೆ ಕೂತು ಬೆಳಗವನು. ಈ ಮೋದಿ ಬಂದ್ಮೇಲೆ ಸ್ವಲ್ಪ ನಮ್ಮ ಋಷಿಗಳೆಲ್ಲ ಹೊರಗೆ ಬಂದ್ರು. ಅಲ್ಲಿ ತನಕ ಅವರೆಲ್ಲ ಸೈಡ್ ಲೈನ್ ಆಗಿದ್ರು. ವಸಿಷ್ಠ ಮಹಾಮುನಿಗಳಕ್ಕಿಂತ ಬ್ರಹ್ಮಜ್ಞಾನಿ ಪ್ರಪಂಚದಲ್ಲಿ ಯಾರ್ಯಾರಿದ್ರ? ಗಾಯತ್ರಿಯನ್ನು ಕಂಡ ವಿಶ್ವಾಮಿತ್ರ, ದಿಯೋ ಯೋನ ಪ್ರಚೋದಯ, ಸೋಲಾರ್ ಎನರ್ಜಿ, ಬೇರೆ ಏನೆಲ್ಲ. ಸೂರ್ಯ ಇದಾನೆ ಅಂತ ಕಂಡಿಡಿದ್ರು ಅನ್ನೋದೊಂದು ದೊಡ್ಡ ಹುಲಿವೇಷ ಉಂಟು ಹೊರದೇಶದ್ದು. ಗಣಪತಿ ಮಂತ್ರ ಬಂದ್ ಎಷ್ಟು ದಿನ, ವರ್ಷಗಟ್ಲೆ ಆಯ್ತು. ಇವತ್ತಿಗೂ ಇದೆ. ಸೂರ್ಯಕೋಟಿ ಸಮಪ್ರಭ. ಸೂರ್ಯನ ಹೆಸರು ಹೇಗ್ ಬಂತಲ್ಲಿ? ಸೂರ್ಯನ ಹೆಸರು ಹೇಗ್ ಬಂತು ಅಲ್ವಾ? ಅದ್ರ ಅರ್ಥ ಏನ್ ಗುರುಗಳೇ? ಸೂರ್ಯ ಕೋಟಿ ಅಂತಂದ್ರೆ ನೋಡು, ನೆಕ್ಸ್ಟ್ ನಕ್ಷತ್ರಗಳಿದೆ, ಅದ್ರಲ್ಲಿ ಒಬ್ಬ ಸೂರ್ಯನು ಒಬ್ಬ. ಎಷ್ಟು ಕೋಟಿ ನಕ್ಷತ್ರಗಳಿರ್ಬೋದು? ಗಣಪತಿಯನ್ನ ಪಂಚಭೂತ ತತ್ವದಲ್ಲಿ ನೋಡಿದ್ರೆ ಭೂರ್ ಗಣಪತಿ, ಭುವಾ ಗಣಪತಿ, ಸ್ವಗ್ ಗಣಪತಿ. ಗಣಪತಿ ಅಂದ್ರೇನು? ಎಲ್ಲವನ್ನ, ಪತಿ ಅಂದ್ರೆ ಎಲ್ಲ ಆಟಮ್ಗಳನ್ನ ಒಟ್ಟಿಗೂಡಿಕೊಂಡ ಮಾಲಿಕ್ಯೂಲ್. ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ಶಿವ, ಗಣಪತಿ ಅಥರ್ವಶೇಷ. ತ್ವಂ ಸೃಷ್ಟಿ, ತ್ವಂ ಸ್ಥಿತಿ, ತ್ವಂ ಲಯ. ಒಂದೇ ಪರಬ್ರಹ್ಮ ವಸ್ತುವನ್ನ 6 ಭಾಗ ಆಗಿ ಸನಾತನದಲ್ಲಿ ಅಧ್ಯಯನ ಮಾಡ್ತಾರೆ. ಬೆಳಕಿಗೆ ಏನಾರು ಹೆಸರಿಡಬೇಕಲ್ಲ. ಈಗ ಚಂದನನಿಗೆ ಹೆಸರಿಲ್ಲ ಅಂದ್ರೆ ನಾವು ಹೇಗೆ ವ್ಯವಹಾರ ಮಾಡ್ಲಿಕ್ಕೆ? ವ್ಯವಹಾರ ದೃಷ್ಟಿಯಿಂದ ಎಲ್ಲಾ ಜೀವದಲ್ಲಿರೋ ಜೀವಾತ್ಮನಿಗೆ, ಎಲ್ಲಾ ದೇಹದಲ್ಲಿರೋ ಜೀವಾತ್ಮನಿಗೆ ಹೆಸರಿಟ್ಟುಕೊಂಡ್ರು. ನಾಮ ರೂಪ ಕರ್ಮ. ಒಂದೇ ಬೆಳಕು ಫ್ಯಾನ್ ಕೆಲಸ ಮಾಡಿತು, ವಿಷ್ಣು ಅಂದ್ರಿ. ಇನ್ನೊಂದು ಬೆಳಕು ಮಾಯಿಶ್ಚರ್ ಅಲ್ಲಿ ಸುಡೋ ಕೆಲಸ ಮಾಡಿತು, ಶಿವ ಅಂದ್ರಿ, ಲಯ ಮಾಡ್ದ. ಇನ್ನೊಂದು ಟೆಸ್ಟ್ ಟ್ಯೂಬ್ ಬೇಬಿ ಮೂಲಕ ಆ ಬೆಳಕು ಅಲ್ಲಿ ಲ್ಯಾಬೊರೇಟರಿಲಿ ಕೆಲಸ ಮಾಡ್ತು, ಅವನನ್ನ ಬ್ರಹ್ಮ ಅಂದ್ವಿ. ಬೆಳಕಿಗೆ ಹೆಸರಿತ್ತ? ಕುವೆಂಪುಗೆ ಜ್ಞಾನ ಇತ್ತು. ಏನ್ ಹೇಳಿದ್ರು? ಕರುಣಾಳು ಬಾ ಬೆಳಕೆ. ಅದಕ್ಕೆ ಅವರು ವಿಶ್ವಮಾನವ ಆದ್ರು. ಎಂತ ಮಾನವ? ಅಲ್ಲೇ ಉತ್ತರ ಉಂಟ, ವಿಶ್ವ ಮಾನವ. ಇಲ್ಲ ಅಂದ್ರೆ ಮಾನವ
ಅಲ್ವಾ? ಹೌದು. ಮಾನವ ವಿಶ್ವ ಮಾನವ ಆಗ್ಲಿಕ್ಕಾಗತ್ತ ಹಾಗಾದ್ರೆ? ಆಗ್ಬೋದು. ಯಾವಾಗ ಮಹತ್ತನ್ನ ತಿಳಿದವನು ಮಹಾದೇವ ಆದ, ಮಹತ್ತನ್ನ ಥಿಯರಿ ಆಗಿ ತಿಳ್ಕೊಂಡವನು ಮನುಷ್ಯ ಆದ. ಮನಸ್ಸು ಪ್ಲಸ್ ಈಶ್ವರ ಎರಡೂ ಇದೆ. ಯಾರು ಮನಸ್ಸನ್ನ ಗೆದ್ದ, ಹ್ಮ್ ಮನೋಲಯ ಆಯ್ತು, ಅವನು ಈಶ್ವರ ಆದ. ಈಶಾನ ಸರ್ವ ವಿದ್ಯಾನಂ ಈಶ್ವರ ಸರ್ವಭೂತಾನ. ಈಗ ಸೆಕ್ಯೂರಿಟಿ, ಗಂಟೆ ಹೊಡೆಯವನು, ಆ ಸ್ಕೂಲಲ್ಲಿ ಒಬ್ಬ ಪ್ರಿನ್ಸಿಪಲ್ ಅಥವಾ ಅವನಿಗಿಂತ ಕೆಳ ಅಂತಂದ್ರೆ ಒಬ್ಬ ಮೇಸ್ಟ್ರು, HOD, ಅದನ್ನ ಹೊರತುಪಡಿಸಿದ್ರೆ ಟಾಪ್ ಅಂತ ಬಂದ್ರೆ ಅದ್ರ ಫೌಂಡರು ಅಥವಾ ಓನರು, ಅದಕ್ಕೆ MD ಅಂತ ಹೇಳ್ತೀವಿ. ದೇವರಲ್ಲೂ ದೊಡ್ಡ ದೇವರು ಚಿಕ್ಕ ದೇವರು ಅಂತಿದೆ ಮೇಲ್ಗಡೆ. ನಾಲೆಡ್ಜ್ ಇಂದ ದೇವತೆಗಳ ದಿವಿ ಇತಿ ದೇವಹಾನ್, ದೇವರು ಅನ್ನೋ ಶಬ್ದ ಅರ್ಥ ತಿಳ್ಕೊಳ್ಬೇಕು. ದಿವಿ ಅಂದ್ರೇನು? ಬೆಳಕು. ಆ ಬೆಳಕನ್ನ ನಮ್ಮ ಲೋಕಕ್ಕೆ ಕೊಡೋನು ದಿವಾಕರ. ಈ ಲೋಕವನ್ನ ಸುಧಾರಣೆ ಮಾಡ್ತಾನೆ ಎನರ್ಜಿ ಮೂಲಕ. ಯಾಕೆ? ಹೈಡಲ್ ಎನರ್ಜಿ, ವಾಟರ್ ಅಲ್ಲಿರೋ ಹೈಡ್ರೋ ಎನರ್ಜಿ ಎಲ್ಲವೂ ನಡೀತಿರೋದು ಸೂರ್ಯನಿಂದ. ಸೂರ್ಯ ನಿಂತ್ರೆ ಎಲ್ಲವೂ ಮೇನ್ ಸ್ವಿಚ್ ಹೋಯ್ತು ಅಂತ ಅರ್ಥ. ಶಕ್ತಿಯ ಮೂಲ ಸಂಚಾರ ಅವನು. ಅದಕ್ಕೆ ಆದಿತ್ಯ ಅಂತ. ಆರೋಗ್ಯವನ್ನ ನೀಡುವ ಅದಿತಿಯ ಮಗ ಆದಿತ್ಯ. ಒಬ್ಬನೇ ಸೂರ್ಯನಿಗೆ ಇಷ್ಟ ಹೆಸರು. ಒಂದೊಂದು ಸೂರ್ಯನ್ 100 ಹೆಸರಲ್ಲಿ ಒಂದೊಂದು ದೇಶದಲ್ಲಿ ಇಟ್ಕೊಂಡು ಗಲಾಟೆ ನಾವು ಮಾಡ್ಕೊಳ್ತಿರೋದು ಬಿಟ್ರೆ ಬೆಳಕು ಒಂದೇ ತಾನೆ ಅಲ್ವಾ? ನಿನ್ನ ನಾಲೆಡ್ಜಿನ ಮೇಲೆ, ತಪಸ್ಸಿನ ಮೇಲೆ ಪದವಿಗಳಿರುವುದು ಅಲ್ವಾ? MLA BJPಯಲ್ಲೇ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅವನ್ ಸೈನಿಗಿರೋ ವ್ಯಾಲ್ಯೂ ಲಿಮಿಟೇಷನ್ ಎಷ್ಟು? ಒಂದು ಕ್ಷೇತ್ರ, ಅಲ್ಲಿಯ ಕ್ಷೇತ್ರ ದೇವತೆ ಅಂತ ಇಟ್ಕೊಳ್ಳು. ಕ್ಷೇತ್ರ ದೇವತೆ. ಗ್ರಾಮ ಪಂಚಾಯತಿ ಅವನ್ ಸೈನು MLA ಸೈನಿಗೆ ಸಮ ಅಲ್ಲ, ಗ್ರಾಮ ದೇವತೆ. ಅವನು ಅದೇ ಪಕ್ಷ, ಗ್ರಾಮ ದೇವತೆ ಅನ್ಕೊಳ್ಳೋಣ. ಗ್ರಾಮ ಪಂಚಾಯತಿ ಅವನಿಗೆ ಒಂದು ರೈಟ್ ಲೆಫ್ಟ್ ಇರ್ತಾನೆ, ಅವನನ್ನ ಗಣ ಅಂತ ಹೇಳುವ. ದೇವ್ರ ಮೈ ಮೇಲೆ ಬರುವುದಲ್ಲ, ಗಣ ಬರುದು ಅಂತ ಶಾಸ್ತ್ರದಲ್ಲಿ ಇರೋದು. ಬರುತ್ತಾ? ಸಣ್ಣ ಎನರ್ಜಿ, ಅದು ದೇಹ ತ್ರಿಕರಣ ಶುದ್ಧಿ ಇದ್ರೆ ಮಾತ್ರ. ಕರೆಂಟ್ ಇದ್ರೊಳಗೆ ಬರುತ್ತಾ? ಹೌದು, ಬರುತ್ತೆ. ಯಾವಾಗ ಇದೆಲ್ಲ ಸಿಸ್ಟಮ್ ಸರಿ ಇದ್ರೆ. ಚೂರ್ವ ಪಿಕ್ಚರ್ ಬಿಟ್ರಿ ಬರಲ್ಲ. ಸಣ್ಣ ಎನರ್ಜಿ ಬರುದು. ದೇವರಿಗೆ ಮೈ ಮೇಲೆಲ್ಲ 5000 ವೋಲ್ಟೇಜ್ ಇದ್ರೊಳಗೆ ಬಂದ್ರೆ ಏನಾಗ್ತದೆ? ಹೌದು. ಹೌದು, 5000 ವೋಲ್ಟೇಜ್ ಇದ್ರೊಳಗೆ ಬಂತು ಅಂತ ಇಟ್ಕೋ. ಇದ್ರ ಪರಿಸ್ಥಿತಿ ಕಾಮನ್ ಸೆನ್ಸ್ ಉಳಿಯಲ್ಲ ಅದು. ಹೌದಲ್ಲ? ಹೌದು. ನಾವು ಹೋಗಿ 5000 ಟ್ರಾನ್ಸ್ಫಾರ್ಮರ್ ಕೈ ಹಾಕಿದ್ರೆ ಉಳಿಯಲ್ಲ, ಪುಡಿ ಅಲ್ಲೇ ಬೂದಿ ಆ ಆಗೋಲ್ಲ. ದೇವರ ಅನ್ನೋದು ಆ ಟ್ರಾನ್ಸ್ಫಾರ್ಮರ್ ಎನರ್ಜಿ, ಅದು ಬಾಡಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಸಣ್ಣ ಯಾವುದು ಸಣ್ಣ ಸಣ್ಣ ಶಕ್ತಿಗಳು. ಅದಕ್ಕೆ ಶಬ್ದವೇ ಹೇಳ್ತದೆ ಗಣ ಅಂದ್ರೆ ಏನು? ಸಣ್ಣ ಕಣ, ಸಮೂಹ, ಸಣ್ಣ ಕಣ ಅಂತ. ಶಿವನ ಗಣ, ಶಿವ ಅಲ್ಲ, ಏನು? ಶಿವನ ಗಣಗಳು, ದೇವಿಯ ಗಣಗಳು ಅಲ್ವಾ? ಗಣರಾಜ್ಯೋತ್ಸವ, ಎಲ್ಲ ರಾಜ್ಯಗಳು ಬೇರೆ ಬೇರೆ ಸೇರಿ ಒಂದು ದೇಶ ಆಯ್ತು. ಹೌದು. ದೇಶವೇ ಭಾರತವೇ ರಾಜ್ಯ ಅಲ್ಲ, ಭಾರತದೊಳಗೆ ರಾಜ್ಯ. ಗ್ರಾಮ ದೇವತೆ ಅರ್ಥ ಆಯ್ತಲ್ಲ? ಹಾಗಾದ್ರೆ ಪ್ರೆಸಿಡೆಂಟಿಗೆ ಒಂದು ಪವರ್ ಇರುತ್ತೆ. ಪರಬ್ರಹ್ಮನನ್ನ ಪ್ರೆಸಿಡೆಂಟ್ ಅನ್ಕೊಳ್ಳು. ಅದರ ಕೆಳಗೆ ತ್ರಿಮೂರ್ತಿಗಳು ಅಂತ ಇದ್ದಾರೆ. ಹೋಮ್ ಮಿನಿಸ್ಟರ್ನ ಶಿವ ಅನ್ಕೊಳ್ಳುವ, ಡಮ್ಮನ್ಸ್ ಅವರು. ಪಾಲನೆ ಮಾಡೋನು ಪ್ರಧಾನಿ ಅನ್ಕೊಳ್ಳುವ. ಐಡಿಯಾ ಕೊಡೋ ಅಮಿತ್ ಶಾ, ಎಕ್ಸಾಂಪಲ್ ರಾಜನಾಥ್ ಸಿಂಗನ ಶಿವ ಅನ್ಕೊಳ್ಳುವ. ಮೋದಿಯನ್ನ ಪಕ್ಷ ಅಲ್ಲ, ಎಕ್ಸಾಂಪಲ್ ಸರಳವಾಗಿ ಜನಗಳಿಗೆ ಅರ್ಥ ಆಗುತ್ತೆ. ಮೋದಿಯನ್ನ ವಿಷ್ಣು ಅನ್ಕೊಳ್ಳುವ, ಪಾಲನೆ ಮಾಡೋರು. ಓಕೆ. ಐಡಿಯಾ ಕೊಡ್ತಾ ಇರೋರು, ಅವರನ್ನ ಬ್ರಹ್ಮ ಅನ್ಕೊಳ್ಳುವ. ಅಮಿತ್ ಶಾ ಐಡಿಯಾ ಅವ್ರದ್ದು, ಆಕ್ಷನ್ ಮೋದಿ ಎದ್ದು. ರಾಜನಾಥ್ ಸಿಂಗ್ ಸೆಕ್ಯೂರಿಟಿ. ಈ 3 ಜನ ಇರೋದು ಒಂದೇ ಪಕ್ಷದಲ್ಲಿ. ಎನರ್ಜಿ ಲಿಮಿಟೇಷನ್, ಅವರ ಪವರ್ ಲಿಮಿಟೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ. ಇರುದೊಂದೇ ಪಕ್ಷದಲ್ಲಿ, ಗೆದ್ದಿದ್ದು ಒಂದೇ ಪಕ್ಷದಿಂದ. ಆಯ್ತಾ? ಇಷ್ಟ ಅರ್ಥ ಆಯ್ತಲ್ಲ? ತ್ರಿಮೂರ್ತಿಗಳ ಕಾನ್ಸೆಪ್ಟ್ ಕ್ಲಿಯರ್. ಅದ್ರ ಆಚೆ ಒಂದು ಪ್ರೆಸಿಡೆಂಟ್ ಇದ್ದಾನೆ. ಯಾವಾಗ ಪ್ರೆಸಿಡೆಂಟಿಗೆ ತಲೆ ಕೆಡುತ್ತೋ ಗೌರ್ಮೆಂಟ್ ಡಿಸಾಲ್ವ್ ಮಾಡ್ಬೋದು. ಹೌದು. ಹೌದು ಅಲ್ವಾ? ಹೌದು. ಪ್ರೆಸಿಡೆಂಟಿಗೆ ಒಂದು ಪವರ್ ಉಂಟು. ಆಗಸ್ಟ್ 15ನೇ ತಾರೀಕು ಎಂತ ಮಹಾಪಾಪಿಯನ್ನು ಕಾರುಣ್ಯದ ಮೇಲೆ ಜೈಲಿಂದ ಹೊರಗೆ ತರೋದು. ಅದು ಮೋದಿಗೂ ಇಲ್ಲ, ಯಾರಿಗೂ ಇಲ್ಲ. ಅದು ಪ್ರೆಸಿಡೆಂಟ್ ಒಬ್ರು ಬಿಟ್ರೆ ಯಾರಿಗೂ ಇಲ್ಲ. ಹೋಮ್ ಮಿನಿಸ್ಟ್ರಿಗೂ ಇಲ್ಲ. ಅದನ್ನೇ ಪರಮೋಚ್ಚಾಧಿಕಾರ ಅಂತ ಕರೀತಾರೆ. ಎಂತದು ಆರ್ಮಿ ಮಿನಿಸ್ಟರ್ ಹೆಸರೇನು? ಅವ್ರಿಗೆ ಏನ್ ಹೇಳ್ತಾರೆ? ಸೇನಾ ಮುಖ್ಯಸ್ಥರು. ಅವರಿಗೂ ಅಧಿಕಾರ ಇಲ್ಲ, ಒಬ್ರಿಗುಂಟು ಅಂತ ಆಯ್ತು. ಅದನ್ನೇ ಪರಬ್ರಹ್ಮ ವಸ್ತು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅದು ಗುರುವೇ ನಮಃ. ಅದಕ್ಕೆ ನಾನಾ ಹೆಸರಿಂದ ಕರೆದ್ವಿ. ವಿಷ್ಣು ಅಂತ ಹೇಳಿ ಮಹಾವಿಷ್ಣು ಅಂತ, ಮಹತ್ ವಿಷ್ಣು ಕರೆದಿದ್ದು ಅದಕ್ಕೆ ತಿರುಮಲದಲ್ಲಿ ವೆಂಕಟ ಈಶ್ವರ. ಪಾದೌ ವಿಷ್ಣು, ಉದರೇ ಬ್ರಹ್ಮ, ಮುಖಾತ್ ರುದ್ರ,
3 ಕಣ್ಣು ಉಂಟಲ್ಲ ವಿಷ್ಣು, 3 ನಾಮ ಇದೆ. ಇಡ, ಸುಷುಮ್ನ, ಪಿಂಗಳ, 3 ನಾಮ. ದೇವರ ಅನ್ನೋದು ಚೈತನ್ಯ ಅಷ್ಟೇ. ದೇವರಿಗೆ ರೂಪ ಕೊಟ್ಟಿದ್ದು ಅವನ ಅವತಾರ ಆಗಿದ್ದು, ದೇಹ ಧರಿಸ್ತಾ ಅವನು. ಈಗ ನೀನು ಒಂದು ಚೈತನ್ಯ ಇಲ್ಲಿದ್ದಿ, ದೇಹದ ಕೊಟ್ಟಿದ್ದಾರೆ ನಿಂಗೆ, ಕಾಮದಿಂದನೋ ತಪಸ್ಸಿಂದನೋ. ತಪಸ್ಸಿಂದ ಹುಟ್ಟಿದ್ದ ದೇಹ ಅಂದ್ರೆ ಮೋದಿ ಥರದ್ದು ತಪಸ್ಸಿಂದ ಹುಟ್ಟಿದ್ದು. ಇಂದಿರಾ ಗಾಂಧಿ ತಪಸ್ಸಿಂದ ಹುಟ್ಟಿದ್ದು. ಇಂದಿರಾ ಗಾಂಧಿಗೆ ಗುರುಗಳಿದ್ರು, ಮಾ ಆನಂದಮಯಿ ದೇವರಾಯ ಬಾಬಾ ಅವರಿಗೆ ಚಿಹ್ನೆ ಕೊಟ್ಟಿದ್ದು ಹಸ್ತ, ಕಾಂಗ್ರೆಸ್ಸಿನ ಹಸ್ತ ದೇವರಾಯ ಬಾಬಂದು, BJPಯ ಕಮಲ ದೇವರಾಯ ಬಾಬಾ. ಮಹಾಯೋಗಿಗಳ ಕೊಟ್ಟಿದ್ದು ಬೃಂದಾವನದಲ್ಲಿ. ಅವರ ನೆಟ್ಟಲ್ಲಿ ನೋಡಿದ್ರೆ ಅವರ ರಹಸ್ಯ ಎಲ್ಲ ಸಿಕ್ತು. ಇಲ್ಲಿರೋ ಪಕ್ಷಗಳೆಲ್ಲ ಹೊರೆ ಹೊತ್ತ ಮಹಿಳೆ ಒಂದೇ ಕರ್ನಾಟಕದ ಅದು ಚಿಹ್ನೆ ಇಲ್ಲೇ ಮಾಡಿದ್ ಬಿಟ್ರೆ, 2 ಪಕ್ಷದ ಚಿಹ್ನೆ ದೇವರಾಯ ಬಾಬಾನೇ ಕೊಟ್ಟಿದ್ದು. ಚಿಹ್ನೆ ಕೊಟ್ಟಂತ ಮಹಾಯೋಗಿಗಳು ಇವ್ರುಗಳಿಗೆ ಆಡಳಿತ ಮಾಡೋದಕ್ಕೆ ಸರಿಯಾಗಿಲ್ವಾ? ನಾನು ಕೇಳ, ನಿಂಗೆ 10 ಮಕ್ಳು ಹುಟ್ಟಿದ್ರು ಅಂತ ಇಟ್ಕೊಳ್ಳೋಣ, 10 ಮಕ್ಳು ನೀ ಹೇಳಿದ್ದೆಲ್ಲ ಕೇಳ್ತಾರೆ? ಇಲ್ಲ. ನೀನು ಕೇಳಿದ್ಯಾ ನಿಮ್ಮ ಮನೇಲಿ ಹೇಳಿದ್ದೆಲ್ಲ? ಎಲ್ಲ 100% ಇಲ್ಲ. ಇಲ್ಲ. ನಾನು ಕೇಳ್ಬೋದಲ್ಲ, ನಿಂಗೆ ಜನ್ಮ ಕೊಟ್ಟವರು ಅವ್ರು ಹೇಳಿದ್ದು ನಿನಗೆ ಜ್ಞಾನವು ಕೊಟ್ಟು ಮನೆಯವರೆಲ್ಲ ಹೇಳದಂಗೆ. ಪ್ರತಿಯೊಬ್ಬ ಜೀವಕ್ಕೂ ಯುನಿಕ್ನೆಸ್ ಅಂತ ಇರುತ್ತೆ. ಇದನ್ನೇ ಕೃಷ್ಣ ಅರ್ಜುನನಿಗೆ ಅಂತ ಜ್ಞಾನದ ಪರಮಾವಧಿ ಕೃಷ್ಣಂ ಒಂದೇ 3 ಆಚಾರ್ಯರು ಒಂದೇ ಪಾಠ ಹೊಡೆದ್ರು. ಭಜ ಗೋವಿಂದಂ ಅಂತ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಕೃಷ್ಣಂ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ರಾಮಾನುಜರು, ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿ ಮಧ್ವರು. 3 ಜನ ಒಂದು ಕರೆಂಟನ್ನು ಹಾಡಿ ಹೊಗಳಿದ್ದೆ. 3 ಜನ ತಿರುಪತಿ ವಿಸಿಟ್ ಮಾಡಿದವು. ಶಂಕರಾಚಾರ್ಯರಲ್ಲಿ ಧನಾಕರ್ಷಣೆ ಯಂತ್ರ ಇಟ್ಟರು, ದುಡ್ಡಿನ ಕೆಳಗೆ. ನಮ್ಮ ಎಂಬೆಡೆಡ್ ಸಿಸ್ಟಮ್ ಅಲ್ಲಿ ಅದೆಲ್ಲ ಉಂಟ? ನಾವಿನ್ನು ಜ್ಯೋತಿಷದ ಕ್ರಿಸ್ಟಲ್ ಸುಡುಗಾಡು ಇಟ್ಕೊಂಡು ಇರೋ ದುಡ್ಡು ಬ್ಲೇಡ್ ಹಾಕ್ಕೊಳ್ತಿದ್ದೀವಿ. ಭಗವತ್ಪಾದರ ಹತ್ರ ಒಂದು ಎಂಬೆಡೆಡ್ ಸಿಸ್ಟಮ್ ಇಟ್ಟು ದುಡ್ಡನ್ನೇ ಆಕರ್ಷಣೆ ಮಾಡು. ತಿರುಪತಿ ಇಂಥದ್ದು ಜಯ ವಿಜಯರ ಬಾಗ್ಲಲ್ಲಿ ಒಂದು ಯಂತ್ರ ಇದೆ, ಜನಾಕರ್ಷಣೆ ಯಂತ್ರ. ಜನರನ್ನ ಆಕರ್ಷಣೆ ಮಾಡೋದು. ಶೃಂಗೇರಿ ಶಾರದಾದೇವಿಯ ಕುದ್ಕೆ ಅಲ್ಲೊಂದು ಯಂತ್ರ ಉಂಟು. ಹೌದು, ಜನಾಕರ್ಷಣೆ ಯಂತ್ರ ಕೊಲ್ಲೂರಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ವಿಷ್ಣುವಿನ ಪಾದದಲ್ಲಿ ಶ್ರೀಯಂತ್ರ ಬರೆದಿದ್ದಾರೆ ಶಂಕರಾಚಾರ್ಯರು. ಯಾವತ್ತು ತಿರುಮಲದಲ್ಲಿ ಒಂದು ಯಂತ್ರ ಉಂಟು, ಭಗವತ್ಪಾದರು ಬರೆದಿದ್ದು. ಆ ಶ್ರೀಯಂತ್ರ ಅದೇನು ಮಾಡುತ್ತೆ? ಶ್ರೀ ಅಂದ್ರೆ ಏನು? ಲಕ್ಷ್ಮಿಯನ್ನ ಕೊಡೋದು. ಶ್ರೀಯಲ್ಲಿ 3 ತರ: ದುಡ್ಡು, ಲಕ್ಷ್ಮಿ, ಲಕ್ಷ್ಯ, ಸಮಾಧಾನ. ಈ 3 ಸೇರಿ ಲಕ್ಷ್ಮಿ ಅನ್ನೋದು. ಬರೀ ಕಾಸಲ್ಲ. ನಮ್ದು ಲಕ್ಷ್ಮೀ ಪೂಜೆಗೆ 1947 ಬಂದ ನೋಟ್ ಇಟ್ಕೊಂಡು ನಮ್ದು ಲಕ್ಷ್ಮೀ ಪೂಜೆ. ಲಕ್ಷ್ಮಿ ಅಂದ್ರೆ ಅರ್ಥ ಏನು? ಲಕ್ಷ್ಯಾಂ ದದಾತಿ ಇತಿ ಲಕ್ಷ್ಮಿ, ಗುರಿಯನ್ನು ಮುಟ್ಟಿಸೋಳು. ನಾವು ಅದನ್ನ ಈಗ ನಮ್ಮ ಅಜ್ಞಾನದ ಲಿಮಿಟೇಷನ್ ಎಲ್ಲಿಗೆ ತಂದು ಲಕ್ಷ್ಮಿ ಅಂದ್ರೆ ಚಿನ್ನ, ಬೆಳ್ಳಿ, ದುಡ್ಡು, ಸಂಪತ್ತು. ಹೇಗಾಯ್ತು? ಸಂಪತ್ತಂದ್ರೆ ಏನು? ಎಲ್ಲಾ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಯಾವುದು? ಜ್ಞಾನ ಸಂಪತ್ತು, ತಪೋ ಸಂಪತ್ತು, ಧನ. ಆ ಧನ, ಐಶ್ವರ್ಯ, ಆರೋಗ್ಯ ಎಲ್ಲವಂತಲ್ಲ ಸಂಪತ್ತು. ನಾವು ಅದನ್ನ ಕಟ್ ಆಫ್ ಮಾಡಿ ಎಲ್ಲಿಗೆ ತಂದಿಟ್ಟಿದ್ರಿ? FDA ಸಂಪತ್ತು. ಸೌಂದರ್ಯನೂ ಬೇಕು, ಐಶ್ವರ್ಯನೂ ಬೇಕು, ಜ್ಞಾನನೂ ಬೇಕು, ನೀವ್ ಹೇಳಿದಾಗ ಅದು ಬೇಕು. ಒಬ್ಬ ಮನುಷ್ಯ ಪೂರ್ಣ ಆಗೋದು ಹೇಗಪ್ಪ? ಭಗವನ್ ಅಂದ್ರೆ ಶಬ್ದ ಏನು? ಬೆಂಕಿ ಉತ್ತಿ ಏನ್ ಬರುತ್ತೆ ಶಬ್ದ? ಬುಗ್, ಹೌದಲ್ವಾ? ಭಗವಂತ ಅನ್ನೋದ್ರಲ್ಲಿ ಭಗ್ ಅನ್ನೋ ಶಬ್ದ ಒಂದು ಉಂಟಲ್ಲ, ಅವನು ಭಗವಂತ ಅಂತ. ಐಶ್ವರ್ಯ ಇಲ್ಲ, ತಿರುಮಲದಲ್ಲಿ ಇದ್ದಷ್ಟು ದುಡ್ಡು ಎಲ್ಲುಂಟು? ಎಲ್ಲೂ ಇಲ್ಲ. ಅವನಿಗಿರೋ ಸೌಂದರ್ಯ ಪುಂಸಾನ್ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ನಮೋ ನಮ. ಪುರುಷರಲ್ಲೇ ಅವ ಮನ್ಮಥ ಜನಕ. ಶಿವ ಬೆಳಕು, ಅವನ ಅರ್ಧ ಪುರುಷ ವಿಷ್ಣು, ಅದಕ್ಕೆ ವಿಷ್ಣು ವಲ್ಲಭಾಯ ನಮ. ಇನ್ನರ್ಧ ಗಿರಿಜಾವಲ್ಲಭಾಯ ನಮ. ನಾರದ ಹೋಗಿ ಕೇಳ್ತಾನಂತೆ, ಅಲ್ಲ ನೀ ವಿಷ ಗಂಟ್ಲಲ್ಲೇ ಇಟ್ಕೊಂಡಿದ್ಯಾಕೆ? ನೀನ್ ಯಾಕೆ ತುಪ್ಪಲ್ಲ ಅಂತ. ನಾನು ತುಪ್ಪಿದ್ರೆ ಭಕ್ತರಿಗೆ ತೊಂದರೆ, ನಾನು ನುಂಗಿದ್ರೆ ನನ್ನ ಅರ್ಧ ಭಾಗ ವಿಷ್ಣು ಇದ್ದಾನೆ, ಅವನಿಗೆ ತೊಂದರೆ. ಇನ್ನರ್ಧ ಭಾಗ ಪಾರ್ವತಿ ಇದ್ದಾಳೆ, ಅವಳಿಗೆ ತೊಂದರೆ. ಹಾಗಾಗಿ ಅವನ ಅಂತ ತ್ಯಾಗಿ ಮಹಾದೇವ. ಸಣ್ಣ ವಿಷ ಚೂರುತ ನಾವು ಹೇಳ್ಬೋದೇ, ಈಶ್ವರ ಏನ್ ದೊಡ್ಡ ಹುಲಿ ನಾನು. ಸಣ್ಣ ವಿಷ ಚೇಳು ಕಚ್ಚಿದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ಅವ ಲೋಕವೇ ನಾಶ ಆಗೋ ವಿಷವನ್ನು ಹಿಡ್ಕೊಂಡು ಕೂತಿದ್ದಾನೆ. ಅವನ ಸ್ಯಾಕ್ರಿಫೈಸ್ ಹೇಗಿದೆ? ಬ್ರಹ್ಮಾಂಡದ ಅತಿ ದೊಡ್ಡ ತ್ಯಾಗಿ ಆಗಿರೋ ಶಿವನೇ. ಅದಕ್ಕೆ ಅವನಿಗೆ ಶ್ಲೋಕ ಉಂಟು, ಗುರವೇ ಸರ್ವಲೋಕಾನ. ಒಂದು ಲೋಕಕ್ಕಲ್ಲ, ಗುರವೇ ಸರ್ವಲೋಕಾನ ಭೀಷಜೇ ಭವರೋಗಿಣಂ. ಎಂತ ಕಾಯಿಲೆಗೂ ಭೀಷಜ ಡಾಕ್ಟರ್. ಶಿವನನ್ನ ಬಿಟ್ಟು ಬೇರೆ ಯಾರು ಆ ವಿಷಯವನ್ನ ನುಂಗೋದಕ್ಕೆ ಆಗ್ತಿರ್ಲಿಲ್ವಾ ಆ ಸಂದರ್ಭದಲ್ಲಿ?
ಅದು ಅವನ ಈಶ್ವರನ್ ಕೇಳೋ ಕ್ವಶನ್. ನನ್ನನ್ನು ಕೇಳಿದ್ರೆ ಸ್ವಲ್ಪ ಕಷ್ಟ. ಅಲ್ಲ ಯಾಕೆಂತಂದ್ರೆ ನಾನೆಲ್ಲಾರು ವಿಷ ನುಂಗಿ ಕುಡಿದ್ ನೋಡ್ಬೇಕು. ನಾವೊಂದು ಪಿನಾಯಿಲ್ ಕುಡಿದ್ರೆ ಸತ್ತೋಗ್ತೀವಿ. ಇನ್ನು ಶಿವನ್ ಆ ವಿಷಯದ ಬಗ್ಗೆ ಹೇಗೆ ಕತೆ ಬಿಡ್ಬೋದಷ್ಟೆ. ಅದ ಶಿವನ ಆಯ್ಕೆ ಆಗಿತ್ತ ಅದು ಅಥವಾ ವಿಧಿ ನಿರ್ಣಯ ಆಗಿತ್ತ ಅಂತ ಶಿವನಿಗೆ? ವಿಧಿಯೇ ಈಶ್ವರ ತಾನೆ. ಸೊ ಶಿವನ ಯಾಕೆ ಆ ರೀತಿ ಮಾಡ್ಕೋಬೇಕು ಹಾಗಾದ್ರೆ? ಲೋಕ ರಕ್ಷಣೆ ಮಾಡ್ಬೇಕಾದ್ರೆ ಈಗೊಂದು ಇನ್ಪುಟ್ ಬಂತಪ್ಪ. ಹ್ಮ್. ಹ ಹೌದು, ಇನ್ಪುಟ್ ಬಂತು, ಅಮೃತ ಬಂತು, ಅದ್ರ ಜೊತೆಗೆ ಒಂದು ಐರಾವತ ಬಂತು. ಶ್ರೀಚಕ್ರವನ್ನು ಕಡದ್ರು, ಮೇರು ಪರ್ವತವನ್ನು. ಹೌದು. ಹಾವಿನಿಂದ ಬಂದ ವಿಷ ಬಂತು, ಕಡಗೋಲಿತ್ತಲ್ಲ. ಈಗ ನೀವ್ಯಾವ್ದೋ ಹೊಸ ಪ್ರಾಡಕ್ಟ್ ಕಂಡಿಡಿದ್ವಿ, 5G 3G ಇನ್ಪುಟ್ ಬಂತು, ನಮಗೆ ಒಳ್ಳೇದಾಯ್ತು. ಪ್ರಾಣಿ ಪಕ್ಷಿಗಳು ಸಾಯ್ಲಿಕ್ಕೆ ಶುರುವಾಯ್ತು ಟವರ್ಗಳಿಂದ. ಹೌದು. ಅವಿಗೆ ಇಂಪ್ಯಾಕ್ಟ್ ಎರಡೂ ಸಿಕ್ತಲ್ಲ. ನೆಕ್ಸ್ಟ್ ನಿಮ್ಮ ಮೊಮ್ಮಕ್ಕಳಿಗೆಲ್ಲ ಗುಬ್ಬಿಯಲ್ಲಿದೆ ಅಂದ್ರೆ ವಿಡಿಯೋ ಹಾಕಿ ತೋರಿಸ್ಬೇಕು. ನಮ್ಮ ಅಜ್ಜನ ಕಾಲದಲ್ಲೂ ನೀನೆಲ್ಲ 10ನೇ ಕ್ಲಾಸಲ್ಲಿ ಇದ್ದ ಹಕ್ಕಿ ಎಲ್ಲ ಉಂಟ ಊರಲ್ಲಿ? ಇಲ್ಲ ಇಲ್ಲ, ಎಲ್ಲೋಯ್ತು? ಎಲ್ಲ ಹೋಯ್ತು ನಮ್ಮಿಂದ. ಇಂಪ್ಯಾಕ್ಟ್ ಆಧುನಿಕತೆ ಅಲ್ಲ, ನಮ್ಮ ಅಧಿಕ ಪ್ರಸಂಗ ಅನ್ನೋದು. ನಮ್ಮ ಉಪಯೋಗಕ್ಕೆ ನಮ್ಮ ಸುಖದ ಹುಚ್ಚು ಜಾಸ್ತಿ ಆದಷ್ಟು, ಲೇಜಿನೆಸ್ ಜಾಸ್ತಿ ಆದಷ್ಟು, ಕಂಫರ್ಟ್ನೆಸ್ ಜಾಸ್ತಿ ಆದಷ್ಟು ನಾವು ಇನ್ನೊಬ್ಬರನ್ನ ನಾಶ ಮಾಡ್ತಾ ಬಂದ್ವಿ. ಪ್ರಕೃತಿ ನಮ್ಮನ್ನ ನಾಶ ಮಾಡೋದ್ರಲ್ಲಿ ತಪ್ಪೇನಿದೆ? ಪ್ರಕೃತಿಗೆ ಎಲ್ಲರೂ ಮಕ್ಕಳು. ಇರುವೆಯಿಂದ ಹಿಡಿದು ಅಣು ರೇಣು ತೃಣಕಾಷ್ಟ ಎಲ್ಲದಕ್ಕೂ ಜನನಿ ಅವಳು. ಅಂಡ ಪಿಂಡಾಂಡ ಬ್ರಹ್ಮಾಂಡ ಜನನಿ. ರಾಜರಾಜೇಶ್ವರಿ ಬರೀ ಆ ತಾಯಿ ನಿಂಗೊಬ್ರಿಗೆ ಜನನಿ ಅಲ್ಲ, ಅವಳು ಜಗತ್ತಿಗೆ ಜನನಿ. ಆ ಜನನಿ ನೋಡ್ತಾಳೆ, ಇವ್ರನ್ನ ಹೀಗೆ ಬಿಟ್ರೆ ನನ್ನ ಉಳಿದು ಸೃಷ್ಟಿ ಹಾಳು ಮಾಡ್ತಾನೆ ಅಂತ ಅವಳೊಂದು ಸಣ್ಣ ಕೊರೋನಾ ಒಂದು ಬ್ರೇಕ್ ಕೊಡ್ತಾಳೆ ತಗೊಂಡು. ಇನ್ನೊಂದು ಸಣ್ಣ ಕ್ಯಾನ್ಸರ್, ಇನ್ನೊಂದು ಸಣ್ಣ ಬ್ರೈನ್ ಹ್ಯಾಮರೇಜ್, ಅಂಥದ್ದೆಲ್ಲ ಇನ್ಪುಟ್ ಕೊಡ್ತಾ ಇರ್ತಾಳೆ ಪ್ರಕೃತಿ ಅಲ್ವಾ. ಅವಾಗ ಮನುಷ್ಯ ಒಂದು ಸಣ್ಣ ಯುದ್ಧ,